ವತಿಯಿಂದ ಏನು ನಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಇದನ್ನು ರಾಜಶ್ರೀ ಅಂತ ಕರೆದಿದ್ದಾರೆ. ಈ ಒಂದು ಸಮಾರಂಭಕ್ಕೆ ಆಗಮಿಸುವಂಥ ನಮ್ಮ ಹಿರಿಯರಾದಂಥ ಶಿವಣ್ಣನವರು ಬಹಳ ವಿಸ್ತಾರವಾಗಿ ರಾಜಶ್ರೀಯವರ ಬಗ್ಗೆ ಮಾತಾಡಿದಂಥ ಗಂಗಾಧರ್ ಅವರು, ಸಮಾಜ ಸೇವಕರಾದ ಮಂಜುನಾಥ್ ಅವರು, ನಮ್ಮ ಎಲ್ಲ ಮುಖಂಡರುಗಳು ಬಂದಿದ್ದಾರೆ. ಜೊತೆಗೆ ತಾಲೂಕು ಆಡಳಿತದ ಎಲ್ಲ ಅಧಿಕಾರಿಗಳು ಬಂದರು. ತಮ್ಮೆಲ್ಲರಿಗೂ ಜಯಂತಿಯ ಮತ್ತೊಂದು ಶುಭಾಶಯಗಳು. ಮತ್ತೆ ಅಪಾರ ನಾಲೆಡ್ಜಲ್ಲಿ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ನಮ್ಮ ಗಂಗಾಧರ್ ಅವರು. ಇವರು ಒಂದು ಜನರಲೈಸ್ ಪಾಠಲ್ಲಿ ಹೇಳಿದರೆ ಸಮಾಜದ ಬಗ್ಗೆ ಅವರು ನೀಡಿರುವಂಥ ಎಲ್ಲರೂ ಒಂದು ಅಂತ ಅವರು ಮಾಡಿರುವಂಥ ಕಾರ್ಯಗಳ ಬಗ್ಗೆ ನಮ್ಮ ಗಂಗಾಧರ್ ಅವರು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ನಾವು 86th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 2002 ಅಲ್ಲಿ ಪ್ರಾಥಮಿಕ ಎಜುಕೇಷನ್ ತಂದ್ವಿ. ಬಟ್ ಆಲ್ಮೋಸ್ಟ್ 78 ಇಯರ್ಸ್ ಫಸ್ಟೇ ಅವರು ಅದನ್ನು ಅರ್ಥಕೊಂಡು ಎಲಿಮೆಂಟರಿ ಪ್ರಾಥಮಿಕ ಶಿಕ್ಷಣ ಎಷ್ಟು ಅಗತ್ಯ ಅಂತ ಮಾಡಿದ್ರು. ಮೋರೋವರ್ ಪೊಲಿಟಿಕಲಿ ನಾವುಗಳು 50-30% ಈ ಥರ ಎಲ್ಲ ಇದನ್ನ ಏನು ಕಮ್ಯುನಿಟಿ ಕ್ಯಾಸ್ಟ್ಗಳನ್ನೆಲ್ಲ ಡಿವೈಡ್ ಮಾಡಿದ್ರು. ಆದರೆ ಅವರು ಆವಾಗಲೇ ಏನು ಸಮಾಜದಲ್ಲಿ ಡೌನ್ ಟ್ರೋಡನ್ ಆಗಿದ್ದಾರೆ, ಅವರಿಗೆ ಎಲ್ಲ ಒಂದು ಇಂಪಾರ್ಟೆನ್ಸ್ ಸಿಗಬೇಕು, ಎಜುಕೇಷನ್ ಆ್ಯಸ್ ವೆಲ್ ಆಸ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಎಲ್ಲ ಸಿಗಬೇಕು, ಎಲ್ಲ ಇದರಲ್ಲಿ ಕೆಲಸನೂ ಸಿಗಬೇಕಂತ ಅವರು ಒಂದು ದೃಷ್ಟಿಯಲ್ಲಿ ಆವಾಗಲೇ ಕಮಿಷನ್ಗಳನ್ನ ರಚನೆ ಮಾಡಿ, ಅದಾದಮೇಲೆ ಫರ್ದರ್ ಡೆವಲಪ್ಮೆಂಟ್ಸ್ ಆಯಿತು, ಅದೆಲ್ಲ ಅವರು ಹೇಳಿದ್ದಾರೆ. ಸೊ ಇಷ್ಟು ವಿಷನರಿ ಅವರು ಹೇಳಿದ್ರು. ಏನು ಅವರು ಯುದ್ಧ ಮಾಡಲಿಲ್ಲ, ಬಟ್ ಅವ್ರ ಯುದ್ಧ ಯಾವ ರೀತಿ ಇತ್ತು ಅಂದರೆ ಟುವರ್ಡ್ಸ್ ದಿ ಡೆವಲಪ್ಮೆಂಟ್. ನಮ್ಮ ಮೈಸೂರು ಸ್ಟೇಟ್ ಆಸ್ ಸಚ್ ಮತ್ತು ಇದು ರಿಚ್ನೆಸ್ ಏನಕ್ಕೆ ಅಂದರೆ ಅವರ ಯುದ್ಧನೇ ಒಂದು ಡಿಫ್ರೆಂಟ್ ವಿಭಿನ್ನ ರೀತಿಯಲ್ಲಿದ್ದು ಸಮೃದ್ಧಿ ರಾಜ್ಯ ಆಗೋಕ್ಕೆ ಕಾರಣ ಆಯಿತು. ಇನ್ನು ಉಳಿದಿರುವಂಥದ್ದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ರೆ ಒಂದು ದೊಡ್ಡ ಬುಕ್ಗಳ 4 ಬುಕ್ಗಳೇ ಇದೆ. ಅದ್ರ ಬಗ್ಗೆ ಯಾವ ಒಂದು ತಗೊಂಡ್ರು ಕೂಡ, ಕಲೆಯಲ್ಲಿ ತಗೊಂಡ್ರು ಕೂಡ ಪೋಯಮ್ಗಳೆಲ್ಲ ಬರೆದಿದ್ದಾರೆ, ದೊಡ್ಡ ಇದೆಲ್ಲ ಬರೆದಿದ್ದಾರೆ. ಆಮೇಲೆ ಶೇಕ್ಸ್ಪಿಯರ್ಸ್ದು ಅವ್ರು ಬರೆದಿದ್ದಾರೆ. ಆಲೂರು ವೆಂಕಟರಾವ್ ಅವರು ಕನ್ನಡ ಸಾಹಿತ್ಯ ಪರಿಷತ್, ಈಸ್ ಅ ಜೆನೆಸಿಸ್ ಅವರೇ. ಈಗೆಲ್ಲ ನಾವು ಕನ್ನಡ ಇದು ಸಾಹಿತ್ಯ ಪರಿಷತ್ ಇದೆಲ್ಲ ಮಾಡ್ತೀವಿ, ಬಟ್ ಮೂಲ ಕಾರಣ ನೋಡಿ, ಸಣ್ಣ ಥಿಂಗ್ಸ್ಗಳು ಎಷ್ಟು ಇದಿರುತ್ತೆ ಅಂದ್ರೆ ಅದನ್ನ ನಾವು ಫರ್ದರ್ ಯಾಕೆ ಸರ್ಕಾರ ಕನ್ಸಿಡರ್ ಮಾಡಿ ಒಬ್ಬರು ಇದು ಮಾಡಿದ್ರೆ ಅಂದ್ರೆ ಅವರು ಇದನ್ನ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ನಾವೆಲ್ಲ ಒಂದು ಏನೋ ಒಂದು ಸಣ್ಣ ಪುಟ್ಟ ಕಾರ್ಯಗಳು ನಮ್ಮ ಕಾರ್ಯವಧಿಯಲ್ಲಿ ಮಾಡ್ತಾರೆ, ಜನರು ನೆನಪಿಸ್ತಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಹೆಲ್ತ್ ಇಶ್ಯೂಸ್ ಅಲ್ಲಿ, ಪಬ್ಲಿಕ್ ಹೆಲ್ತ್ ಅಲ್ಲಿ ನಮ್ಮ ಮೈಸೂರು ಮೆಡಿಕಲ್ ಕಾಲೇಜು, ವಾಣಿವಿಲಾಸ್ ಹಾಸ್ಪಿಟಲ್, ಭದ್ರಾವತಿ ಐರನ್ ಅಂಡ್ ಸ್ಟೀಲ್ ಫ್ಯಾಕ್ಟ್ರಿಗಳು ಮತ್ತು 3-8 ಇದನ್ನ ಅವ್ರು ಮಾಡಿದ್ರು. ಈಗ ಏರೋನಾಟಿಕ್ಸ್ ಮತ್ತೆ ನಮ್ಮ ಡಿಫೆನ್ಸ್ಗೆ HAL, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಎಂತೆಂತ ಇದನ್ನ ಮಾಡಿದ್ದಾರೆ. ನಾವು ಇಷ್ಟೇ ವರ್ಷಗಳಾದ್ರೂ ಕೂಡ ಆ ಥರದೊಂದು ಸಂಸ್ಥೆಗಳನ್ನ ಇನ್ನೂ ಮಾಡೋಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಎಜುಕೇಶನ್ ಮುಂದುವರೆದ್ರು ಕೂಡ. ಸೊ ಇದೆಲ್ಲ ವಿಷನರಿ ಲೀಡರು ಈ ಥರ ಎಲ್ಲ ಮಾಡಿದ್ದಾರೆ. ನಾವು ಕೂಡ ನಮ್ಮ ಏನೇನು ಅಧಿಕಾರ ವ್ಯಾಪ್ತಿ ಇರುತ್ತೆ ಅಂತಂದ್ರೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿದ್ರೆ ಜನ ನೆನಪಿಸ್ತಾರೆ. ಮತ್ತೆ ಅವರೆಲ್ಲ ಕೊಟ್ಟಿರೋ ಒಂದು ಏನು ಇದಿರ್ಬೋದು, ಬ್ಯಾಕ್ವರ್ಡ್ ಕ್ಲಾಸ್ಗಳಿಗೆ ಇದಿರ್ಬೋದು, ಅವುಗಳಿಂದ ಎಲ್ಲ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಶಿಕ್ಷಣದಲ್ಲಾಗಲಿ ಅಥವಾ ಇದರಲ್ಲಾಗಲಿ, ನಾವು ಕೆಲಸದಲ್ಲಾಗಲಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ನಾವು ತಗೊಂಡಿರ್ತೀವಿ. ನಾವು ಕೂಡ ನಮ್ಮ ಸಮಾಜಕ್ಕೆ ನಾವು ಅದನ್ನು ಹಿಂದಿರುಗಿಸ್ಬೇಕು ಅಂತ ಹೇಳ್ತಾ ತಾವೆಲ್ಲ ತಮ್ಮ ಬಿಸಿ ಸ್ಕೆಡ್ಯೂಲಲ್ಲಿ ಬಂದಿದ್ದೀರಾ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೀನಿ.